ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ನಮ್ಮ 5ನೇ ತರಗತಿಯ ಛೋಟಾ ಚಾಂಪಿಯನ್ಗಳೇ, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಬಾರಿ ಎಸ್ಎ2 ಪರೀಕ್ಷೆ ಇರುವುದಿಲ್ಲ, ಮೌಲ್ಯಾಂಕನ ಪರೀಕ್ಷೆ ಇರುತ್ತದೆ. ಆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಆ ಪ್ರಶ್ನೆ ಪತ್ರಿಕೆಯನ್ನ ಈಗ ನಾನು ನಿಮ್ಮೊಟ್ಟಿಗೆ ಬಿಡಿಸ್ತಾ ಇದ್ದೇನೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆಗಳು ಕಂಡು ಬಂದಲ್ಲಿ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಏನ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇಲ್ಲಿ ನಾನು ಆಯ್ದುಕೊಂಡಂತ ವಿಷಯ ಗಣಿತ. ಈ ಗಣಿತ ವಿಷಯಕ್ಕೆ 40 ಅಂಕಗಳು ಇರ್ತವು. ನೋಡಿ ಮಕ್ಕಳೇ, ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ 40 ಅಂಕ, ಪ್ರತಿ ವಿಷಯಕ್ಕೂ 40 ಅಂಕಗಳು. ಹೌದಾ? ಇವಾಗ ನಾವಿಲ್ಲಿ ಬಿಡಿಸ್ತಾ ಇರುವಂತ ಪ್ರಶ್ನೆ ಪತ್ರಿಕೆ ಯಾವುದು? ಗಣಿತ. ಹಾಗಾಗಿ ಇದಕ್ಕೂ ಕೂಡ ಎಷ್ಟಿದೆ? 40 ಅಂಕಗಳಿದೆ. ಸಮಯನೂ ಕೂಡ 2 ಗಂಟೆ ಇರುತ್ತೆ. ನಿಮಗೆ ಇಲ್ಲಿ ಏನೆಲ್ಲ ವಿಷಯಗಳು ಗೊತ್ತಿರಬೇಕು ಈ ಪರೀಕ್ಷೆಗೆ ಹೋಗುವ ಮುನ್ನ? ಅಚ್ಚುಕಟ್ಟಾಗಿ ನಿಮ್ಮ ಹೆಸರನ್ನ ಬರೆಯಲು ಬರ್ತಿರ್ಬೇಕು. ಹೌದಾ? ಮತ್ತೆ ನಿಮ್ಮ ಸ್ಯಾಟ್ ಸಂಖ್ಯೆ, ಇದು 9 ಅಂಕಿಯ ಒಂದು ಸಂಖ್ಯೆ ಆಗಿರುತ್ತೆ. ಈ ಸ್ಯಾಟ್ ಸಂಖ್ಯೆ ಯಾರು ಗೊತ್ತಿರ್ತೈತಿ? ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ಬೋದು, ನಿಮ್ಮ ವರ್ಗದ ಶಿಕ್ಷಕರಾಗಿರ್ಬೋದು, ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತ ಯಾರನ್ನಾದ್ರೂ ನೀವು ಕೇಳಿ ತಿಳ್ಕೊಂಡ್ರು ಕೂಡ ನಿಮ್ಮ ಸ್ಯಾಟ್ ಸಂಖ್ಯೆ ಏನಾಗುತ್ತೆ ನಿಮ್ಗೆ ತಿಳಿಯುತ್ತೆ. ಇದನ್ನ ಪರೀಕ್ಷೆಯ ಮೊದಲನೇ ದಿನವೇ ನೀವ್ ಏನ್ ಮಾಡ್ಕೋಬೇಕು? ತಿಳ್ಕೊಬೇಕಾಗುತ್ತ. ಮತ್ತಿಲ್ಲಿ ವಿದ್ಯಾರ್ಥಿನಿಯ ಸಹಿ, ನಿಮ್ಮ ಸಹಿಯನ್ನು ಕೂಡ ನೀವು ಇಲ್ಲಿ ಮಾಡ್ಬೇಕಾಗತ್ತೆ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಹೆಸರು, ಸ್ಯಾಟ್ ಸಂಖ್ಯೆ ಮತ್ತು ವಿದ್ಯಾರ್ಥಿನ ಸಹಿ, ಈ 3 ವಿಷಯಗಳ ಬಗ್ಗೆ ನೀವ್ ಏನಾಗಿರಿ? ಕನ್ಫರ್ಮ್ ಆಗಿರಿ. ಕೆಳಗಿನ ಮಾಹಿತಿಯನ್ನ ನಿಮ್ಮ ಕೊಠಡಿಯ ಮೇಲ್ವಿಚಾರಕರು ಏನ್ ಮಾಡ್ತಾರ? ತುಂಬ್ಕೊಂತಾರ. ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋಂತ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಯನ್ನು ತುಂಬಾನೇ ಸರಳವಾಗೈತಿ. ಯಾಕಂದ್ರೆ ನೀವು ಚಿಕ್ಕವರಾಗಿರೋದ್ರಿಂದ, 5ನೇ ತರಗತಿ ಅಂದ್ರೆ ನೀವು ತುಂಬಾ ಚಿಕ್ಕವರು. ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಗಳನ್ನ ಏನ್ ಮಾಡ್ಯಾರ? ಕೇಳಿದ್ದಾರೆ. ಇಲ್ಲಿ ನೋಡಿ ಮಕ್ಕಳೇ, ಮೊದಲಿಗೆ 1 ರಿಂದ 20 ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳು. ಹೌದಾ? ಇಲ್ಲಿ ಒಂದು ಪ್ರಶ್ನೆಗೆ 1 ಅಂಕ. 4 ಆಪ್ಷನ್ಸ್ ಇರ್ತವೆ. ಇಲ್ಲಿ ನೋಡಿ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಅಂಡ್ ಆಪ್ಷನ್ ಡಿ. ಈ ರೀತಿಯಾಗಿ 4 ಆಪ್ಷನ್ಗಳು ಇರ್ತವೆ. ಇದರಲ್ಲಿ ಒಂದು ಮಾತ್ರ ಏನಿರ್ತ? ಸರಿಯಾಗಿರ್ತ. ನವೋದಯ ಮತ್ತು ಮುರಾರ್ಜಿ ಕಲ್ತಂತ ವಿದ್ಯಾರ್ಥಿಗಳಿಗೆ ಇದು ಸರಳ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಇದ್ರ ಬಗ್ಗೆ ಏನಿರ್ತೈತಿ? ನಾಲೆಜ್ ಇರ್ತೈತಿ. ನೀವು ಕೂಡ ಟಫ್ ಆಗಲ್ಲ. ಬಟ್ ಆದ್ರೆ ಏನ್ ಮಾಡ್ರಿ? ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರ ಯಾವುದು ಕೂಡ ಕಷ್ಟ ಅಲ್ಲ. ಹೌದಾ? ಇಲ್ಲಿ ನೋಡಿ ಮಕ್ಕಳೇ, ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ, ಭರತನ ಬಳಿ 20 ಚೆಂಡುಗಳಿವೆ. ಭರತನ ಹತ್ತಿರ 20 ಚೆಂಡುಗಳದವು. ಅವುಗಳನ್ನು 5ರಂತೆ ಗುಂಪು ಮಾಡಿದರೆ, ಅವುಗಳನ್ನ 5ರಂತೆ ಗುಂಪು ಮಾಡಿದರೆ ಪಡೆಯಬಹುದಾದ ಗುಂಪುಗಳ ಸಂಖ್ಯೆಯು. ನೋಡಿ, ಭರತನ ಹತ್ರ 20 ಅದಾವ. ಎಷ್ಟು ಗುಂಪು ಮಾಡ್ಬೇಕಂತ? 5 ಗುಂಪು ಮಾಡ್ಬೇಕಂತ. ಹೌದಾ? 5 ಒಂದ್ಲೆ 5 ನಕಲಿ. ಹಾಗಾದ್ರೆ ಎಷ್ಟು ಗುಂಪುಗಳಾದು? 4 ಗುಂಪುಗಳಾದು. ಹೌದಾ? ಗೊತ್ತಾಯ್ತಾ? ಅದೇ ರೀತಿ ಮತ್ತೆ ಹೆಂಗ್ ಮಾಡ್ಬೋದು ನೀವು? ಇಲ್ಲಿ 4 ರಂಗ, ಇಲ್ಲಿಂತ್ರ ಒಂದು ಗುಂಪು, ಇಲ್ಲಿಂತ್ರ ಒಂದು ಗುಂಪು. ಹೌದಾ? ಸಾರಿ, 5 ರಂಗ್ ಮಾಡ್ಬೇಕಲ್ಲ. 2, 4, 5. ಇಲ್ಲಿ ಒಂದು ಟೀಮ್ ಆಗುತ್ತೆ. ಇದೊಂದು ಟೀಮು. ಇಲ್ಲಿಂತ್ರ ಇದು ಒಂದು ಟೀಮು. ಇಲ್ಲೊಂದು, ಇಲ್ಲೊಂದು. 1, 2, 3, 4 ಎಷ್ಟು ಗುಂಪುಗಳಾದಪ್ಪ? 4 ಗುಂಪುಗಳಾದು. ಅದ್ರಲ್ಲಿ 20 ಚೆಂಡು ಕೊಟ್ರ ಗುಂಪು ಮಾಡ್ತೀರಿ. ಜಾಸ್ತಿ ಕೊಟ್ರ 80 ಕೊಟ್ರ ಏನ್ ಮಾಡ್ತೀರಿ? ಹಾಗಾಗಿ 80 ಕೊಟ್ಟಾಗ ಏನ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ ಮಾಡ್ಬೇಕು. ಭಾಗಾಕಾರ ಲೆಕ್ಕವನ್ನ ಮಾಡಿದಾಗ ಇಲ್ಲಿ ನೀವು ಸರಳವಾಗಿ ಉತ್ತರವನ್ನ ಏನ್ ಮಾಡ್ತೀರಿ? ಪಡಿಬಹುದು. ಹಾಗಾದ್ರೆ ಗುಂಪುಗಳ ಸಂಖ್ಯೆ ಎಷ್ಟು? 4. ಆಪ್ಷನ್ ಬಿ. ಇಲ್ಲೊಂದು ಚೌಕನ್ ಬಾಕ್ಸ್ ಐತಲ್ಲ, ಇದ್ರೊಳಗೆ ಏನ್ ಮಾಡ್ರಿ? ಉತ್ತರ ಬಿ ಅಂತ ಬರೀರಿ. ತಿಳಿತಲ್ವಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ, 2ನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. 2ನೇ ಪ್ರಶ್ನೆ ಏನಿದೆ ಅಂದ್ರೆ, ಈ ಕೆಳಗಿನ ಚಿತ್ರಗಳಲ್ಲಿ ಆಯತಘನವನ್ನ ಹೋಲುವ ವಸ್ತು. ಆಯತಘನ ಯಾವ ವಸ್ತುವನ್ನ ಹೋಲುತ್ತ? ಈಗ ನಿಮ್ಗ ಮೊದಲನೇ ಚಿತ್ರ ನೋಡಿದ್ರೆ ಏನ್ ಅನ್ಸತೈತಿ? ಇದು ಮೊದಲನೇದು ವೃತ್ತ. ಇದೇನಿದು? ವೃತ್ತ. 2ನೇದ್ದೇನು? ಸಿಲಿಂಡ್ರು. ಹೌದಾ? ಸಿಲಿಂಡರ್ನ ಆಕಾರದಲ್ಲಿದೆ. ಇದಕ್ಕದ್ಘನ ಏನಂದೆ? ಸಿಲಿಂಡರ್ ಅಂದ್ವಿ. ಇದು 3ನೇದ್ದೇನು? ಚೌಕ. 4ನೇದ್ದೇನು? ಆಯತಘನ. ಹಾಗಿದ್ರೆ ಅವರು ಏನ್ ಪ್ರಶ್ನೆ ಕೇಳ್ಯಾರ ನಮ್ಗ? ಕೆಳಗಿನ ಚಿತ್ರಗಳಲ್ಲಿ ಘನವನ್ನ ಹೋಲುವಂತ ವಸ್ತು ಯಾವುದು? ಹಾಗಿದ್ರೆ ಅದು ಆಪ್ಷನ್ ಡಿ. ಆಯತಘನವನ್ನ ಹೋಲುವಂತ ಆಪ್ಷನ್ ಯಾವುದು? ಆಪ್ಷನ್ ಡಿ ಅಂತ ನೀವೇನ್ ಮಾಡ್ರಿ? ಸೆಲೆಕ್ಟ್ ಮಾಡ್ಕೋರಿ. ತಿಳಿತಲ್ವಾ? ನೆಕ್ಸ್ಟ್ 3ನೇ ಪ್ರಶ್ನೆ ನೋಡಿ. 3ನೇ ಪ್ರಶ್ನೆ ಏನಿದೆ ಅಂದ್ರೆ,
27 ಪ್ರತಿ ಬಾರಿ 27 ಪ್ರತಿ ಬಾರಿ 3ರಂತೆ ಎಷ್ಟು ಬಾರಿ ಕಳೆಯಬಹುದು? 27ರಾಗ 3ನ್ನ ಎಷ್ಟೆಷ್ಟು ಬಾರಿ ನೀವ್ ಏನ್ ಮಾಡ್ಬೋದು ಕಳಿಬಹುದು ಅಂತ ಪ್ರಶ್ನೆ ಐತಿ. ಇಲ್ಲಿ ನೋಡ್ರಿ ಏನ್ ಮಾಡ್ಬೇಕು, ಇಲ್ಲಿ 3 ಬರಿಬೇಕಾ, ಇಲ್ಲಿ 27 ಬರಿಬೇಕು. 3 ಮಗಿಗೆ 27 ಎಷ್ಟ್ರಲ್ಲಿ ಐತಿ ಅನ್ರಿ? 3 ಒಂದ್ಲೆ 3 ಅನ್ಕೊಂತೂರ್ಪ. 3 ಒಂದ್ಲೆ 3, 3 ಎಳೆ 6 ಅನ್ರಿ. 3 9ಲೆ 27. ಹೌದಾ? ಶೇಷ ಏನ್ ಬಂತು? 0 ಬಂತು. ಹಾಗಾದ್ರೆ ಭಾಗಲಬ್ಧ ಏನ್ ಬಂತು? 9 ಬಂತು. ನಾವು ಎಷ್ಟು ಬಾರಿ ಕಳಿಬೇಕು? 9 ಬಾರಿ ಏನ್ ಮಾಡ್ಬೇಕು? 3ನ್ನ ಕಳೆದಾಗ ಮಾತ್ರ ನಮ್ಗೆ ಉತ್ತರ ಏನಾಗುತ್ತಿಲ್ಲ ಸಿಗುತ್ತ. ತಿಳಿತಾ? ನೆಕ್ಸ್ಟ್ 4ನೇ ಪ್ರಶ್ನೆ ನೋಡಿ. 4ನೇ ಪ್ರಶ್ನೆ ಏನಿದೆ ಅಂದ್ರೆ, ಒಂದು ಚೌಕವನ್ನ 8 ಸಮಭಾಗಗಳಾಗಿ ವಿಂಗಡಣೆ ಮಾಡ್ಬೇಕು. ಒಂದು ಚೌಕವನ್ನ, ಚೌಕ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಇದು ಚೌಕ. 4 ಭಾಗಗಳು ಏನಾಗಿರ್ತಾವಪ್ಪ ಇಲ್ಲಿ ಸಮ ಆಗಿರ್ತಾವ. ಇದನ್ನ 8 ಭಾಗಗಳಾಗಿ ಏನ್ ಮಾಡ್ಬೇಕಂತ ನಾವು ಮಾಡ್ಬೇಕು. 6 ಭಾಗಗಳಿಗೆ ಬಣ್ಣ ಹಾಕ್ಬೇಕು. ಇಲ್ಲಿ ನಾವು ಭಿನ್ನ ರಾಶಿಯನ್ನ ಬರಿಬೇಕಂದ್ರೆ ಮೊದ್ಲಿಗೆ ಒಟ್ಟು ಭಾಗ ತಗೊಂತೇವೆ. ಒಟ್ಟು ಭಾಗ ಎಷ್ಟು? 8. ಹೌದಾ? ಬಣ್ಣ ಹಚ್ಚು ಭಾಗ ಎಷ್ಟಂತ? 6 ಅಂತ. 6 ಡಿವೈಡೆಡ್ ಬೈ 8. ಇಲ್ಲಿ ನೋಡ್ರಿ ಆಪ್ಷನ್ ಎಷ್ಟಿದೆ? ಡಿ. 4ನೇ ಆಪ್ಷನ್ ಸರಿಯಾದಂತ ಉತ್ತರ. 5ನೇ ಪ್ರಶ್ನೆ ನೋಡಿ. 5ನೇ ಪ್ರಶ್ನೆ ಏನಿದೆ ಅಂದ್ರೆ, ಚಿತ್ರದಲ್ಲಿ ಗಡಿಯಾರವು ಸೂಚಿಸುವ ಸಮಯ. ಚಿತ್ರ ನೋಡ್ರಿ, ಗಡಿಯಾರ ನೋಡ್ರಿ. ಇದು ಚಿಕ್ಕ ಮುಳ್ಳು, ಇದು ದೊಡ್ಡ ಮುಳ್ಳು. ಚಿಕ್ಕ ಮುಳ್ಳು ಎಷ್ಟಕ್ಕೈತಿ? 4ಕ್ಕೆ ಐತಿ. ಹಾಗಾದ್ರೆ ಸರಿಯಾದಂತ ಸಮಯ ಏನಿಲ್ಲ? 4 ಗಂಟೆ 30 ನಿಮಿಷ. ಹೌದಾ? 4 ಗಂಟೆ 30 ನಿಮಿಷ. ಈ ಗಡಿಯಾರವನ್ನ ನೋಡಿ ನೀವೇನ್ ಮಾಡ್ಬೋದು? ಉತ್ತರವನ್ನ ಹೇಳ್ಬೋದು. ನೆಕ್ಸ್ಟ್ ಮುಂದಿಂದು 6ನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. 6ನೇ ಪ್ರಶ್ನೆ ಏನಿದೆ ಅಂದ್ರೆ, ಈ ಕೆಳಗಿನ ಚಿತ್ರದಲ್ಲಿ ವಸ್ತುವಿನ ಉದ್ದ. ಇದು ಒಂದು ವಸ್ತು, ಕೆಳಗಿರುವಂತದ್ದೇನಿದು ವಸ್ತು. ಈ ವಸ್ತುವಿಗೆ ಎಷ್ಟು ಉದ್ದ ಐತಿ ನೋಡ್ರಿ? 0ನಾ? 1 2 3 4 5 5 ಸೆಂಟಿಮೀಟರ್ ಐತಿ. ಅದಾಗಿಂದ ಇಲ್ಲಿ ನೋಡ್ರಿ ಅರ್ಧ ಐತಿ. 5 ಮತ್ತ 6 ಮಧ್ಯದಲ್ಲಿ ಏನೈತಿ? ಒಂದು ಸ್ಮಾಲ್ ಗೆರೆ ಐತಿ. ಇದು ಕೂಡ ಏನನ್ನ ಸೂಚಿಸುತ್ತ? ಅರ್ಧ ಸೂಚಿಸುತ್ತ. 5ಆಗಿಂದ ಇನ್ನೊಂದು ಹಾಫ್ ಐತಿ, ಅಂದ್ರೆ 5.5 ಸೆಂಟಿಮೀಟರ್. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ತಿಳಿತಲ್ಲ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. 7ನೇ ಪ್ರಶ್ನೆ. 7ನೇ ಪ್ರಶ್ನೆ ಏನಿದೆ ಅಂದ್ರೆ, 64 ಕಿತ್ತಳೆ ಹಣ್ಣುಗಳನ್ನು 8 ಬಾಕ್ಸ್ಗಳಲ್ಲಿ ಸಮವಾಗಿ ತುಂಬಬೇಕು. 64 ಹಣ್ಣು ಅದಾವ. ಹೌದಾ? ಬಾಕ್ಸ್ ಎಷ್ಟದಪ್ಪ? 8 ಅದಾವ. ಅದ್ರಾಗ ಸಮವಾಗಿ ತುಂಬಬೇಕು. ಒಂದೊಂದ್ರಾಗ ಎಷ್ಟೆಷ್ಟು ಬರ್ತಾವು? ತುಂಬಲು ಬೇಕಾಗುವ ಬಾಕ್ಸ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಲು. ಈಗ 64 ಹಣ್ಣು ಅದಾವು. ಒಂದೊಂದ್ರಾಗ ಎಷ್ಟು ಹಾಕ್ಬೇಕು? 8 ಹಾಕ್ಬೇಕು. 8 ಹಾಕ್ಬೇಕಂದ್ರೆ ಎಷ್ಟು ಬಾಕ್ಸ್ಗಳು ಬೇಕು? ಬಳಸಬೇಕಾದ ಸೂಕ್ತ ಗಣಿತದ ಮೂಲ ಕ್ರಿಯೆ ಏನ್ ಮಾಡ್ತೇವೆ ನಾವಿಲ್ಲಿ? ಭಾಗಾಕಾರ ಮಾಡ್ತೇವೆ. ಹೌದಾ? ಹೆಂಗ ನೋಡ್ರಿಲಿ. 64 ಹಣ್ಣ 8 ಒಂದ್ರಾಗ 8 ರಂಗ ಎಷ್ಟು? 8 8ಲಿ 64. ಉತ್ತರ ಏನ್ ಬಂತು? ನನಗೆ 8 ಬಂತು. ಇಲ್ಲಿ ಉತ್ತರದ ಅವಶ್ಯಕತೆ ಇಲ್ಲ. ಏನ್ ಮಾಡ್ತೀರಿ? ಕ್ರಿಯೆ ಯಾವುದು? ಭಾಗಾಕಾರ ಕ್ರಿಯೆ. ಆಪ್ಷನ್ ಈಸ್ ರೈಟ್. ಹೌದಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ ನೋಡಿ. 8ನೇ ಪ್ರಶ್ನೆ ಏನಿದೆ ಅಂದ್ರೆ, 5 ಮೀಟರ್ಗಳನ್ನ ಸೆಂಟಿಮೀಟರ್ಗಳಾಗಿ ವ್ಯಕ್ತಪಡಿಸಿ. 5 ಮೀಟರ್ಗಳನ್ನ ಏನ್ ಮಾಡ್ಬೇಕಂತ? ಸೆಂಟಿಮೀಟರ್. 1 ಮೀಟರ್ 1 ಮೀಟರ್ಗೆ 100 ಸೆಂಟಿಮೀಟರ್. ಹೌದಾ? 1 ಮೀಟರ್ಗೆ 100 ಸೆಂಟಿಮೀಟರ್. ಹಾಗಿದ್ರೆ 5 ಮೀಟರ್ಗೆ ಏನ್ ಮಾಡ್ತೀರಿ? 100 ಇಂಟು 5 105 500. 500 ಸೆಮಿ. ಸೆಮಿ ಮೀನ್ಸ್ ಸೆಂಟಿಮೀಟರ್. ತಿಳಿತಲ್ವಾ? ನೋಡಿ ಆಪ್ಷನ್ ಸಿ. 3ನೇ ಆಪ್ಷನ್ ಏನೈತಿಲಿ ಸರಿಯಾದಂತ ಉತ್ತರ ಐತಿ. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡಿ. 9ನೇ ಪ್ರಶ್ನೆ ಏನಿದೆ ಅಂದ್ರೆ, ಪೀಟರ್ನ ಬಳಿ 50ರ 4 ನೋಟುಗಳದಾವು. ಒಂದ್ ಕಡೆ 50 ರೂಪಾಯಿ ಎಷ್ಟದಾವು? 4 ನೋಟುಗಳದಾವು. ಮತ್ತು 5ರ 4 ನಾಣ್ಯಗಳು. ಫಸ್ಟಿಗೆ ನೋಡ್ರಿ, 50 ರೂ 4 ಅದಾವು. 50 ನೋಟ್ ಎಷ್ಟದಾವು? 4 ಅದಾವು. 5 ನಕಲ್ 20, 200 ರೂಪಾಯಿ ಆಯ್ತು. ಹೌದಾ? 5 ರೂ ಎಷ್ಟದಾವಂತ? 4. 5 ನಕಲಿ 20. ಒಟ್ಟ ಎಷ್ಟದಾವು? ಏನ್ ಮಾಡ್ತೀರಿ? ಕೂಡಿಸ್ತೀರಿ. 0ಗೆ 0, 0ಗೆ 2 ಕೂಡಿಸಿದ್ರೆ 2, 220. ಒಟ್ಟ ಅವನ ಹತ್ರ ಎಷ್ಟು ದುಡ್ಡುಗಳು ಅದಾವು? 220 ರೂಪಾಯಿ. ಇಲ್ಲಿನೂ ಕೂಡ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ ನೋಡಿ.
10ನೇ ಪ್ರಶ್ನೆ. 10ನೇ ಪ್ರಶ್ನೆ ಏನಿದೆ ಅಂದ್ರೆ, ಈ ಕೆಳಗಿನ ವಿನ್ಯಾಸದ ಮುಂದಿನ ಚಿತ್ರವು. ಮೊದಲೇ ನೋಡ್ರಿ ವಿದ್ಯಾರ್ಥಿಗಳೇ, ಏನಿದೆಪ್ಪ? ಇಲ್ಲಿ ಒಂದೈತೆ, ಇಲ್ಲಿ 3 ಅದಾವ, ಇಲ್ಲಿ 3 ಮತ್ತೆ ಎಕ್ಸ್ಟ್ರಾ 2 ಹಾಕೊಂತ ಹೋದು. ಹೌದಾ? 1 ಇಲ್ಲೇ, ಇದು 1 ಇದೆ, ಇಲ್ಲೇ 3 ಅದಾವು, ಇಲ್ಲೇ 3 2 5. ಹೌದಾ? ಇದು 1 6. ಇಲ್ಲೆಷ್ಟು ಬರ್ಬೇಕು? ಇಲ್ಲೆಷ್ಟು ಬರ್ಬೇಕಂದ್ರ ಆಪ್ಷನ್ ಎ ಇಲ್ಲೈತ್ ನೋಡ್ರಿ, ಇದು ಸರಿಯಾದಂತ ಉತ್ತರ. 4 3 7, 7 3 9. ಹೌದಾ? 4 3 7, 7 2 9, 9 1 10. ನೋಡ್ರಿ, 1 ಐತ, 3 ಆತ, 2 ಎಕ್ಸ್ಟ್ರಾ ಆದ್ವಾ, ಇಲ್ಲೇ 3 ಇತ್ತ, 6 ಎಕ್ಸ್ಟ್ರಾ ಆದ್ವಾ, 6 4 10. ಆಪ್ಷನ್ ಏನಿಲ್ಲೇ ಸರಿಯಾದಂತ ಉತ್ತರ. ತಿಳಿತಲ್ವಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ, 11ನೇ ಪ್ರಶ್ನೆ ನೋಡಿ. ಭಯ ಪಡುವಂತ ಅವಶ್ಯಕತೆ ಇರುವುದಿಲ್ಲ, ಬಹಳ ಸರಳ ಐತಿ ನೋಡ್ರಿ ಕ್ವಶನ್ ಪೇಪರ್. ಹೌದಲ್ವಾ? ನೆಕ್ಸ್ಟ್ ನೋಡಿ, 11ನೇ ಪ್ರಶ್ನೆ ಏನಿದೆ? ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ತೂಕವನ್ನು ಸೂಚಿಸುವ ಮಾಪಕ. ಅಂಗಡಿಗೆ ಹೋಗಿರ್ತೀರ, 1 kg ಕೊಡ್ರಿ, 2 kg ಕೊಡ್ರಿ, 5 kg ಕೊಡ್ರಿ ಅಂತ ಹೇಳ್ತೀರಿ. 1 kg, 2 kg, 5 kg. ಇದರಲ್ಲಿ ದೊಡ್ಡದು ಯಾವ್ದಪ್ಪ? 1 2 5. 1 kg ನಾ ತಗೊಂಡೆ, 2 kg ನೀವು ತಗೊಂಡ್ರಿ, ಇನ್ನೊಂದು 5 kg ನಿಮ್ ಫ್ರೆಂಡ್ ತಗೊಂಡ್ರು. ಇದ್ರಾಗ ಅತಿ ಹೆಚ್ಚು ತೂಕ ಯಾರು ತಗೊಂಡ್ರು? 5 kg. ಹೌದಾ? ಅತಿ ಕಡಿಮೆ ತೂಕ ಯಾವ್ದೈತಿ ಹೇಳ್ರಿ? 1 ಐತಿ. ಹೌದಲ್ಲ? ಅದೇ ರೀತಿ ಇಲ್ಲೇನಿದೆ ಅಂದ್ರೆ 500 ಗ್ರಾಮು, 50 ಗ್ರಾಮು, 5 kg, 5 ಗ್ರಾಮ್. ಹಂಗಂದ್ರ ಅತಿ ಹೆಚ್ಚು ಕೇಳ್ಯಾರ. ಅತಿ ಹೆಚ್ಚು ಯಾವ್ದು? 3ನೇ ಆಪ್ಷನ್. 5 kg ಏನೈತಿಲೆ? ಅತಿ ಹೆಚ್ಚಾಗೈತಿ. ಆಪ್ಷನ್ ಬಿ ಸರಿಯಾದಂತ ಉತ್ತರ. ನೆಕ್ಸ್ಟ್ 12ನೇ ಪ್ರಶ್ನೆ ನೋಡಿ. 12ನೇ ಪ್ರಶ್ನೆ ಏನಿದೆ ಅಂದ್ರೆ, ಪುಸ್ತಕವನ್ನ ಹೋಲುವ ಘನಾಕೃತಿ. ನಿಮ್ಮ ಪುಸ್ತಕ ಐತಲ್ಲ, ಅದು ಯಾವ ಆಕೃತಿ, ಘನಾಕೃತಿಯನ್ನ ಹೊಂದಿರಬೇಕು? ಹೌದಾ? ಚೌಕಘನನ, ಸಿಲಿಂಡ್ರ, ಶಂಕುನ, ಆಯತಘನನ? ಚೌಕಘನ ಅಂದ್ರೂ ಬರಕ್ ಸಾಧ್ಯ ಇಲ್ಲ. ಸಿಲಿಂಡರ್ ಗೊತ್ತೈತಿ ನಿಮ್ಗ, ಈ ರೀತಿ ಇರ್ತೈತಿ, ಇದು ಬರಕ್ ಸಾಧ್ಯ ಇಲ್ಲ. ಶಂಕು ಹಿಂಗಿರ್ತೈತಿ, ಇದು ಬರಕ್ ಸಾಧ್ಯ ಇಲ್ಲ. ಹಾಗಿದ್ರೆ ಸರಿಯಾದಂತ ಉತ್ತರ ಆಯತ ಘನ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಮುಂದಿನ ಪ್ರಶ್ನೆ ಏನಿದೆ ಅಂದ್ರೆ 13ನೇ ಪ್ರಶ್ನೆ. ಕೆಳಗಿನ ಜಾಲಾಕೃತಿಗಳಲ್ಲಿ ಚೌಕಘನದ ಜಾಲಾಕೃತಿ. ಈ ಜಾಲಾಕೃತಿ ಅಂತ ನಿಮ್ಗೊಂದು ಕಾನ್ಸೆಪ್ಟ್ ಐತಿ, ಸ್ವಲ್ಪ ಅದನ್ನ ಟೆಕ್ಸ್ಟ್ ಬುಕ್ ತೆಗೆದು ಏನ್ ಮಾಡ್ರಿ, ರೆಫರ್ ಮಾಡ್ಕೊರಿ. ಇಲ್ಲಿ ಜಾಲಾಕೃತಿಗಳಲ್ಲಿ ಚೌಕಘನಕ್ಕೆ ಯಾವ್ದು ಬರ್ತ? ಚೌಕಘನಕ್ಕೆ ಯಾವ್ದು ಬರ್ತೈತೆ ಅಂದ್ರ ಇದ ಬರ್ತ ನೋಡ್ರಿ. ಇವಂತ್ರು ಬರಾಕ್ ಏನಿಲ್ಲ, ಸಾಧ್ಯ ಇಲ್ಲ. ಹಾಗಾಗಿ ಸರಿಯಾದಂತ ಉತ್ತರ ಯಾವುದು? ಆಪ್ಷನ್ ಎ. ನೆಕ್ಸ್ಟ್ 14. 14ನೇ ಪ್ರಶ್ನೆ ಏನಿದೆ ಅಂದ್ರೆ, ಕೆಳಗಿನ ವಿನ್ಯಾಸದ ಮುಂದಿನ ಚಿತ್ರ. ಇಲ್ಲಿ 1 ಲೈನ್ ಐತೆ, ಇಲ್ಲಿ 2 ಆದ್ವಾ, ಇಲ್ಲಿ 3, ಇಲ್ಲಿ 4 ಬರ್ಬೇಕು. ಹೌದಾ? ಇದು ಬಾಣದ ಗುರುತು ಮೇಲ್ಗಡೆ ಐತಿ, ಇಲ್ಲೇನಪ್ಪ ಕೆಳಗಡೆ ಬಂತು, ಇಲ್ಲಿ ಮೇಲ್ಗಡೆ ಆಯ್ತು. ಇಲ್ಲಿ ನೆಕ್ಸ್ಟ್ ಏನ್ ಬರ್ಬೇಕು? ಕೆಳಗಡೆ ಬರ್ಬೇಕು. ಅಪ್ ಡೌನ್, ಅಪ್ ಅಂಡ್ ಡೌನ್. 1 2 3 4. ಆಪ್ಷನ್ ಬಿ. ತಿಳಿತಲ್ವಾ? ಅಪ್ ಅಂಡ್ ಡೌನ್ ಅದಾವ. ಒಂದ್ ಮೇಲ್ಗಡೆ, ಒಂದು ಕೆಳಗಡೆ. ಮೇಲೆ ಒಂದು ಕೆಳಗೆ ಇದೆ, ಹಾಗಾಗಿ ಸರಿಯಾದಂತ ಉತ್ತರ ಯಾವುದು? ಆಪ್ಷನ್ ಬಿ. ಇಲ್ಲಿ ನೋಡಿ, ಮೇಲ್ಗಡೆ ಎಷ್ಟು? 4 ಮೇಲ್ಗಡೆ ಅದಾವ, ಇಲ್ಲಿ ಕೆಳಗಡೆ ಅದಾವ, ಇಲ್ಲಿ 2 ಮೇಲ್ಗಡೆ, 2 ಕೆಳಗಡೆ ಅದಾವ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು? ಬಿ ಆಪ್ಷನ್. ತಿಳಿತಾ? ನೆಕ್ಸ್ಟ್ 15ನೇ ಪ್ರಶ್ನೆ ನೋಡಿ. 15ನೇ ಪ್ರಶ್ನೆ ಏನಿದೆ ಅಂದ್ರೆ, 6 8 10 ಡ್ಯಾಶ್ 14. ಈ ಸಂಖ್ಯಾ ವಿನ್ಯಾಸದಲ್ಲಿ ಬಿಟ್ಟು ಹೋದ ಸಂಖ್ಯೆ. 6 8 ಎಷ್ಟಪ್ಪ ಡಿಫ್ರೆನ್ಸ್? 2. 8ಕ್ಕ 10 ಡಿಫ್ರೆನ್ಸ್. 8 ಆಗಿಂದ 10 ಐತಿ, ಡಿಫ್ರೆನ್ಸ್ ಎಷ್ಟಪ್ಪ? 2. ಹೌದಾ? 10 ಆಗಿಂದ ಡಿಫ್ರೆನ್ಸ್ 2 ತಗೋರಿ, 12 ಬರ್ತೈತಿ. ಯಾವ್ದು ಬರ್ತೈತಿ? 12 ಬರ್ತೈತಿ. ಇವು ಸಮ ಸಂಖ್ಯೆನೂ ಕೂಡ ಹೌದು. 6 8 10 12 14 ಇವ್ ಯಾವ ಸಂಖ್ಯೆಗಳು? ಸಮ ಸಂಖ್ಯೆನೂ ಹೌದು. ಮತ್ತ ಅದನ್ನ ಬಿಟ್ರೆ ಇಲ್ಲಿ ವ್ಯತ್ಯಾಸ ನೋಡ್ರಿ. 8ರಾಗ 6 ಕಳೀರಿ, 8ರಾಗ 6 ಕಳೀರಿ 2, 10ರಾಗ 8 ಕಳೀರಿ 2. ಈಗ ನೆಕ್ಸ್ಟ್ ಕಳಿಯುವಂತ ಸಂಖ್ಯೆ ಏನು? 12 ಅಂತ ನಾ ಹೇಳತ್ತೀನಿ. 12ರಾಗ 10 ಕಳೀರಿ 2, 14ರಾಗ 12 ಕಳೀರಿ 2. ಬಿಟ್ಟು ಹೋದ ಸಂಖ್ಯೆ ಯಾವುದು? 12. ಕ್ಲಿಯರ್? ನೆಕ್ಸ್ಟ್ 16ನೇ ಪ್ರಶ್ನೆ ನೋಡಿ. 16ನೇ ಪ್ರಶ್ನೆ ಏನಿದೆ ಅಂದ್ರೆ, ದಿವ್ಯಾಳು ಸೋಮವಾರ 500 ಮಿಲಿಲೀಟರ್ ಹಾಲು ಮತ್ತು ಮಂಗಳವಾರ 500 ಮಿಲಿಲೀಟರ್ ಹಾಲನ್ನ ಮನೆಗೆ ತಂದರೆ ಅವಳು ತಂದ ಹಾಲಿನ ಒಟ್ಟು ಪ್ರಮಾಣ. ಸೋಮವಾರ ನೋಡ್ರಿ ಎಷ್ಟು ತಂದ್ಲಕ್ಕಿ?
500 ಮಿಲಿಲೀಟರ್ ತಂದ್ಲು. ಹೌದಾ? ಸೋಮವಾರ 500 ಮಿಲಿಲೀಟರ್. ನೆಕ್ಸ್ಟ್ ಮಂಗಳವಾರ 500 ಮಿಲಿಲೀಟರ್. 0 0 5 5 10 1000. 1000 ಮಿಲಿಲೀಟರ್ ಅಂದ್ರೆ ಎಷ್ಟು ಲೀಟರ್? 1 ಲೀಟರ್. 1000 ಮಿಲಿಲೀಟರ್ ಅಂದ್ರೆ 1 ಲೀಟರ್. ನೀವು 1 ಲೀಟರ್ ಆಪ್ಷನ್ ಇದ್ರೊಳಗೆ 1 ಲೀಟರ್ ಇದ್ರೂ ಬರಿಬಹುದು. ಅದನ್ನ ಬಿಟ್ಟು 1000 ಮಿಲಿಲೀಟರ್ ಐತಿ ನೋಡ್ರಿ, ಇದು ಕೂಡ ಸರಿಯಾದಂತ ಉತ್ತರ. ನೆಕ್ಸ್ಟ್ 17ನೇ ಪ್ರಶ್ನೆ. 17ನೇ ಪ್ರಶ್ನೆ ಏನಿದೆ ಅಂದ್ರೆ, ಒಂದು ರೈಲು ನಿಲ್ದಾಣದ ಗಡಿಯಾರು 17 ಗಂಟೆ ತೋರಿಸುತ್ತದೆ. ಇಲ್ಲಿ ನೋಡಿ, ಈಗ ನೀವು ರೈಲು ನಿಲ್ದಾಣಕ್ಕೆ ಹೋಗಿರ್ತೀರಿ, ಮೀನ್ಸ್ ರೈಲ್ವೆ ಸ್ಟೇಷನ್. ಇಲ್ಲಿ ಏನಾಗುತ್ತಂದ್ರಪ್ಪ, ಇಲ್ಲಿ ಗಡಿಯಾರಗಳು ಯಾವ ರೀತಿ ಇರ್ತಾವಂದ್ರ 12, ನಿಮ್ಮ ಗಡಿಯಾರದಲ್ಲಿ ಇಲ್ಲಿ ಏನಿರ್ತಾವ 1 ಇರ್ತಾವ. ಅದ್ರಲ್ಲಿ ರೈಲ್ವೆದಲ್ಲಿ 13, 14, 15, 16, 17. ಹೌದಾ? 12 ಗಂಟೆ, 13 ಗಂಟೆ, 14 ಗಂಟೆ, 15 ಗಂಟೆ, 16 ಗಂಟೆ ಮತ್ತೆ 17 ಗಂಟೆ. ಇದು ಎಲ್ಲಿ ಸಿಗುತ್ತೆ ನಮ್ಗ? ರೈಲ್ವೆ ಸ್ಟೇಷನ್ ಒಳಗೆ ಸಿಗುತ್ತೆ. ಅಂದ್ರೆ ರೈಲು ನಿಲ್ದಾಣದಲ್ಲಿ ಕಾಣುವಂತ ಗಡಿಯಾರ ಇದು. ಹೌದಾ? ಈಗ 12 ಗಂಟೆ, 13 ಗಂಟೆ ಅಂದ್ರೆ ನಮ್ ಪ್ರಕಾರ 1 ಗಂಟೆ, 14 ಗಂಟೆ ಅಂದ್ರೆ 2 ಗಂಟೆ, 15 ಗಂಟೆ ಅಂದ್ರೆ 3 ಗಂಟೆ, 16 ಗಂಟೆ ಅಂದ್ರೆ 4 ಗಂಟೆ, 17 ಗಂಟೆ ಅಂದ್ರೆ 5 ಗಂಟೆ. ಹೌದಾ? 5 ಗಂಟೆ ಇದೇನಾಗುತ್ತಿಲ್ಲ ಆಗತ್ತ. ಇನ್ನೊಂದು ಏನ್ ಮಾಡ್ಬೋದು, 17ರಾಗ 12 ಕಳೀರಿ, 17ರಾಗ 12 ಕಳೀರಿ, 5 ಬರ್ತಾ. ಇದು ಕೂಡ 5ನೇ. 2 ವಿಧವಾಗಿ ನೀವೇನ್ ಮಾಡ್ಬೋದು, ಬಿಡಿಸ್ಬೋದು. ಒಂದು ಈ ರೀತಿನಾರು ಬಿಡಿಸ್ರಿ, ಇನ್ನೊಂದು ಈ ರೀತಿನಾರು ಮಾಡ್ರಿ. 17ರಾಗ 12 ಕಳೀರಿ, ಎಷ್ಟು ಬರ್ತೈತಿ? 5 ಬರ್ತೈತಿ. ಹಾಗಿದ್ರೆ ರಾತ್ರಿ 12ರಿಂದ ಮಧ್ಯರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ವರೆಗೆ AM. ಹೌದಾ? ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀರಿ ನೋಡ್ರಿ ರಾತ್ರಿ, ಅದು ಹೊಸ ದಿನ ಪ್ರಾರಂಭ ಆಗುತ್ತಾ, ಅದು ಕೂಡ ಏನು AM. ನಿಮ್ಮ ಜನ್ಮದಿನವನ್ನ ಆಚರಣೆ ಮಾಡ್ಕೊಂತೀರಿ, ಅದು ಕೂಡ ರಾತ್ರಿನ ಸ್ಟಾರ್ಟ್ ಆಗುತ್ತಾ, ಅದು ಕೂಡ ಏನು AM. ಹೌದಾ? ಇದು ಯಾವಾಗ? ಮಧ್ಯರಾತ್ರಿ 12ರಿಂದ ರಾತ್ರಿ 12ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಏನು ವಿದ್ಯಾರ್ಥಿಗಳೇ? AM. ಅದೇ ಮಧ್ಯಾಹ್ನ 12ರ ನಂತರ ರಾತ್ರಿ 12 ಗಂಟೆವರೆಗೆ PM. ಕ್ಲಿಯರ್ ಆಯ್ತಲ್ಲ? ರಾತ್ರಿ 12 ಗಂಟೆವರೆಗೆ ಏನಿರ್ತೈತಿ? 11:59 ಲಾಸ್ಟ್. ಇದು 12 ಆಯ್ತು, ಆಟೋಮೆಟಿಕ್ ಏನಾಗುತ್ತೆ, ಇದು AM ಆಗುತ್ತೆ. ಹಾಗಿದ್ರೆ 5 ಗಂಟೆ PM ಬರ್ತಿಲ್ಲ, AM ಬರಲ್ಲ. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಯಾಕಂದ್ರ ಇದು ಮಾಡೆಲ್ ಕ್ವಶನ್ ಪೇಪರ್. ನಿಮ್ಮ ಆನ್ಯುವಲ್ ಎಕ್ಸಾಮ್ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಇದು ಕ್ವಶನ್ ಚೇಂಜ್ನು ಆಗ್ಬೋದು. ಹಾಗಾಗಿ ಆಸ್ ಪರ್ ದ ನಾಲೆಜ್ ನೀವು ಇದನ್ನ ಏನ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ಕೋರಿ, ತಲಿ ಒಳಗೆ ಇಟ್ಕೋರಿ. 1-2-3 ಟೈಮ್ ಅನ್ನ ಚೇಂಜ್ ಮಾಡಿ ನೋಡ್ರಿ, ರೈಲಿನ ಗಡಿಯಾರ ಎಷ್ಟು ಇರ್ತೈತಿ, ನಮ್ಮ ಟೈಮ್ ಎಷ್ಟು ಐತಿ ಚೆಕ್ ಮಾಡ್ಕೋರಿ. 18ನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, 40 ಚಾಕ್ಲೇಟ್ಗಳನ್ನ 8 ಗೆಳತಿಯರು, ಎಷ್ಟದಪ್ಪ ಚಾಕ್ಲೇಟ್? 40 ಅದಾವ. 8 ಗೆಳತಿಯರು ಸಮನಾಗಿ ಹಂಚಿಕೊಂಡರೆ ಪ್ರತಿಯೊಬ್ಬರಿಗೂ ದೊರೆಯುವ ಚಾಕ್ಲೇಟ್ ಏನಿಲ್ಲ, ಬಾಳ ಈಸಿ. ಇಲ್ಲಿ 8 ಬರೀರೆ, ಇಲ್ಲಿ 40 ಬರೀರಿ. 8 ಎಷ್ಟೇ 40ಪ? 8 ಇಲ್ಲೇ 40. ಹಂಗಂದ್ರೆ ಒಬ್ಬೊಬ್ಬರಿಗೆ ಎಷ್ಟು ಚಾಕ್ಲೇಟ್ ಬಂದು? 5 ಬಂದು. ಎಷ್ಟನೇ ಆಪ್ಷನ್? ಆಪ್ಷನ್ ಸಿ. ನೆಕ್ಸ್ಟ್ 19ನೇ ಕ್ವಶನ್. 19ನೇ ಕ್ವಶನ್ ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ, ಈ ಕೆಳಗಿನ ವಿನ್ಯಾಸವನ್ನ ಮುಂದುವರೆಸಿದಾಗ ಮುಂದಿನ ಚಿತ್ರ, ಇದು ವೃತ್ತ ಇಲ್ಲಿತ್ತು, ಇಲ್ಲಿ ಬಂತು, ಇಲ್ಲಿದ್ದಿದ್ದು ಇಲ್ಲಿ ಬಂತು, ಇಲ್ಲಿದ್ದಿದ್ದು ಎಲ್ಲಿ ಬರ್ಬೇಕು? ಇಲ್ಲಿ ಜಂಪ್ ಆಗ್ಬೇಕು. ಹೌದಾ? ಇಲ್ಲಿತ್ತಪ್ಪ, ಇಲ್ಲಿ ಬಂತೋ ಇಲ್ಲ, ಒಂದ್ ಸ್ಟೆಪ್ ಮುಂದೆ ಹೋತು. ಇಲ್ಲಿದ್ದಿದ್ದು ಇಲ್ಲಿ ಬಂತು, ಇಲ್ಲಿದ್ದಿದ್ದು ಇಲ್ಲಿ ಬರ್ತೈತಿ. ಆಪ್ಷನ್ ಬಿ ಇದೇನಿಲ್ಲ ಸರಿಯಾದಂತ ಉತ್ತರ. ಕ್ಲಿಯರ್? ನೆಕ್ಸ್ಟ್ 20ನೇ ಪ್ರಶ್ನೆ ನೋಡಿ. 20ನೇ ಪ್ರಶ್ನೆ ಏನಿದೆ ಅಂದ್ರೆ, 99 -77 -55. ಹೌದಾ? ಎಷ್ಟು ಈಸಿ ಐತಿ ನೋಡ್ರಿ ಅದು. 99 ಒಂದ್ ನಡು ಡ್ಯಾಶ್ ಐತಿ, ನಡ್ಬರ್ಕ ಏನೈತಿ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ, ನಾವೀಗ ಹೇಳೋನ್ರಿ. ಇಲ್ಲೇನೈತಿ ಗೊತ್ತಿಲ್ಲ, ಇಲ್ಲಿ 77 ಐತಿ, ಇಲ್ಲಿ ಎಷ್ಟೈತಿ ಗೊತ್ತಿಲ್ಲ,
ಇಲ್ಲಿ 55 ಐತಿ ಹೌದಾ? 99, 88, 77, 66 ಹೌದೋ ಇಲ್ಲೋ? 10 ಏನದವಪ್ಪ ಇಲ್ಲಿ? ಕಡಿಮೆ ಅದಾವ. 99ಕ್ಕ 88, 88ಗಿಂದ 77, 77ಗಿಂದ 66, 66ಗಿಂದ 55. ಇದು 11ರ ಮಗ್ಗಿನೂ ಕೂಡ ಆಗುತ್ತೆ. 11 9 99, 11 8 88, 11 7 77, 11 6 66, 11 5 55. 11ರ ಮಗ್ಗಿನೂ ಕೂಡ ಆತು. ಅದನ್ ಬಿಟ್ಟು 10 ಡಿಫ್ರೆನ್ಸ್ ಆಗಿದು. 99ರಾಗ 88 ಕಳೆದ್ರ 10 ಡಿಫ್ರೆನ್ಸ್ ಬರ್ತೈತಿ? 10 ಬರ್ತಾ? ಇಲ್ಲ 11 ಬರ್ತ. 99ರಾಗ 11 ಕಳೆದ್ರ 88, 88ರಾಗ 11 ಕಳೀರಿ 77, 77ರಾಗ 66 ಕಳೀರಿ 11, 66ರಾಗ 65 ಕಳೀರಿ 11. ಕ್ಲಿಯರ್? ಈ ರೀತಿಯಾಗಿ ವಿನ್ಯಾಸಗಳನ್ನು ಕೂಡ ನೀವೇನ್ ಮಾಡ್ರಿ ಪ್ರಾಕ್ಟೀಸ್ ಮಾಡ್ರಿ. ಜಾಲಾಕೃತಿಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಕ್ವಶನ್ಸ್ ಬಹಳ ಈಸಿ ಅದಾವು. ಇಲ್ಲಿ ಭಾಗಾಕಾರದ ಮ್ಯಾಗ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ರಿ. ಭಾಗಾಕಾರ ಲೆಕ್ಕದ ಮೇಲೆನ ನೋಡ್ರಿ 3-4 ಕ್ವಶನ್ಗಳು ಬಂದವು. ಜಾಲಾಕೃತಿ ಅಲ್ಲಿನೂ ಕೂಡ ಪ್ರಶ್ನೆಗಳನ್ನ ಕೇಳ್ಯಾರ. ನೆಕ್ಸ್ಟ್ ಗಡಿಯಾರದ್ದು ಸ್ವಲ್ಪ ಕೇರ್ ತಗೋರಿ. ತಿಳಿತಲ್ವಾ?